ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಇದು ನಾನೆಲ್ಲ ಮೊದಲು ಮಾಡಿರೋಂಥ ಡಿಸೈನ್ಸು. ನಾನು ಯಾವಾಗಲೂ ವೆರೈಟಿ ಆಗಿರೋ ಡಿಸೈನ್ಸ್ನ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇವತ್ತು ಕೂಡ ಹಾಗೆ ಒಂದು ಬೇರೆ ಡಿಫ್ರೆಂಟಾಗಿ ಕಾಣಿಸೋ ಒಂದು ಡಿಸೈನ್ನ ಹಾಕ್ಬಿಟ್ಟು ತೋರಿಸೋಣ ಅಂತ ಬಂದಿದ್ದೀನಿ. ನೋಡಿ, ಅದಕ್ಕೆ 6 ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ನಿಮಗೆ ಈ ಡಿಸೈನ್ ಇನ್ನೂ ಸ್ವಲ್ಪ ಥಿಕ್ಕಾಗಿ ಬೇಕಂದರೆ 7 ಅಥವಾ 8 ಎಳೆ ದಾರ ಕೂಡ ತೊಗೋಬೋದು. ಬಟ್ ನಾನಿಲ್ಲಿ 6 ಎಳೆನೇ ತೊಗೊಂಡಿದ್ದೀನಿ. ಈಗ ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಯಾವಾಗಲೂ ಲಾಕ್ ಮಾಡ್ತೀವಲ್ವ, ಅದೇ ಥರ ಲಾಕ್ ಮಾಡ್ಕೊಳ್ಳೋಣ. ಲಾಕ್ನ ಸ್ವಲ್ಪ ಟೈಟಾಗಿ ಮಾಡ್ಕೊಳ್ಳೋಣ. ಎವ್ರಿ ಟೈಮ್ 2 ಟೈಮ್ಸ್ ಲಾಕ್ ಮಾಡ್ತಾ ಇದ್ವಿ ಅಲ್ವಾ ಫ್ರೆಂಡ್ಸ್. ಬಟ್ ಕೆಲವೊಂದು ಡಿಸೈನ್ಗೆ ನಾವು 1 ಟೈಮೇ ಮಾಡಬೇಕಾಗುತ್ತೆ. ಈ ಡಿಸೈನ್ಗೂ ಅಷ್ಟೇ 1 ಟೈಮ್ ಮಾತ್ರ ಲಾಕ್ ಮಾಡಿದ್ದೀನಿ. ನೋಡಿ, 1 ಟೈಮ್ ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕಿದ್ದೀವಿ. 2 ಚೈನ್ ಹಾಕಿ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಲ್ಯಾಂಟಾಗಿ ಬರಬೇಕು ಅದು. ಆಮೇಲೆ ಸ್ವಲ್ಪ ನೋಡಿ ಈ ಥರ ಥ್ರೆಡ್ನ ಮೇಲೆ ಎಳ್ಕೋಬೇಕು. ಎಳ್ಕೊಂಡು ನೋಡಿ 2ರಲ್ಲಿ ಒಂದು ಮತ್ತು 2ರಲ್ಲಿ ಒಂದು ಮಾಡ್ತಾಯಿದ್ದೀನಿ. ಈಗ ಒಂದು ಡಬಲ್ ಕ್ರೋಶೆ ಆಯ್ತಲ್ವಾ. ಡಬಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ 1 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಇದೇನು ಡಬಲ್ ಕ್ರೋಶೆ ಮಾಡಿದ್ದೀವಲ್ವ, ಆ ಡಬಲ್ ಕ್ರೋಶೆ ಒಳಗಡೆ ಹೋಗಿ ಮತ್ತು ಡಬಲ್ ಕ್ರೋಶೆನ ಮಾಡಬೇಕು. ಸೊ ಟೋಟಲಿ ಆ ಡಬಲ್ ಕ್ರೋಶೆ ಒಳಗಡೆ ಮಿನಿಮಮ್ಮು 4ರಿಂದ 5 ಮಾಡ್ತಾಯಿದ್ವಿ. ಯಾಕಂದರೆ ನಾನು ಈಗಾಗಲೇ ಈ ಡಿಸೈನ ನಿಮಗೆ ತೋರಿಸಿದ್ದೀನಿ. ಆವಾಗ 4ರಿಂದ 5 ಸತಿ ಮಾಡಿದ್ವಿ. ಬಟ್ ಈ ಡಿಸೈನ್ಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ 6 ಸತಿ ನಾನು ಡಬಲ್ ಕ್ರೋಶೆನ ಮಾಡಿದ್ದೀನಿ. ಅದು ಯಾಕೆ ಅಂತ ಹೇಳ್ತೀನಿ ನೋಡಿ. ಒಂದೇ ಡಬಲ್ ಕ್ರೋಶೆ ಒಳಗಡೆ 6 ಟೈಮ್ಸ್ ನಾನು ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬೀಡ್ಸ್ನ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಪೆಟಲ್ಸ್ ಒಳಗಡೆ. ಲಾಸ್ಟ್ ಟೈಮು ಬೇಸ್ ಲೈನ್ಗೆ ಬರೋ ಥರ ಬೀಡ್ಸ್ನ ಯೂಸ್ ಮಾಡಿದ್ದೆ. ಬಟ್ ಇವತ್ತು ಪೆಟಲ್ಸ್ ಒಳಗಡೆ ಬೀಡ್ಸ್ ಬರೋ ಥರ ಮಾಡ್ತಾಯಿದ್ದೀನಿ. ನೋಡಿ, 6 ಡಬಲ್ ಕ್ರೋಶೆ ಕಂಪ್ಲೀಟ್ ಆಗಿದ ತಕ್ಷಣ ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ, ಅದು ಸ್ಲ್ಯಾಂಟಾಗೆ ಬರುತ್ತೆ. ಅದನ್ನು ಕರೆಕ್ಟಾಗಿ ಅಲ್ಲೇ ಲಾಕ್ ಮಾಡ್ಕೊಳ್ಳೋಣ. ಹಾಗೆ ಅದು ಡಬಲ್ ಕ್ರೋಶೆ ಕೂಡ ಆಗಿಬಿಡುತ್ತೆ, ಯಾಕಂದರೆ ಸೂಜಿ ಮೇಲೆ ದಾರ ಹಾಕಿದ್ದೀವಲ್ವ ಅದಕ್ಕೆ. ನೋಡಿ, ಈ ಡಿಸೈನ್ ಫಸ್ಟ್ ವೀಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ನನ್ನದು ಸಪ್ರೇಟಾಗಿ ಇದು ಫಸ್ಟ್ ಬೇಸ್ ಲೈನ್ ಮಾತ್ರ ಈ ವಿಡಿಯೋ ಇದೆ. ಅಲ್ಲಿ ಚಾನಲಲ್ಲಿ ವಿಸಿಟ್ ಮಾಡಿಬಿಟ್ಟು ನೋಡಿ, ಯಾರಾದರೂ ನೋಡದೇ ಇರೋರು ನೋಡಿ. ಸೊ ಗೊತ್ತಾಗ್ತಾ ಇದೆ ಅಲ್ವಾ, ತುಂಬ ಈಸಿ ಇದು. ನಾವು ಬಾರ್ಡರ್ ಡಿಸೈನ್ ಆಗಿ ನೋಡಿ ಇದೇ ಥರ ಕೂಡ ಫಿನಿಷ್ ಮಾಡ್ಕೋಬೋದು. ಬಟ್ ನಾನು 3 ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ. ಮಧ್ಯದಲ್ಲಿ ಥ್ರೆಡ್ ಖಾಲಿ ಆಯಿತು ಅಂದ್ಬಿಟ್ಟು ನಾನು ಬೇರೆ ಥ್ರೆಡ್ನ ತೊಗೊಂಡಿದ್ದೀನಿ. ಈಗ ಬನ್ನಿ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ. 3 ಸ್ಟೆಪ್ಪಲ್ಲೂ ಒಂದೇ ಡಿಸೈನ್ಸ್ ಫ್ರೆಂಡ್ಸ್ ಹಾಕಿರೋದು, ನಾನು ಬೇರೆ ಏನೂ ಹಾಕಿಲ್ಲ. ಬಟ್ ಸ್ವಲ್ಪ ಡಿಫ್ರೆಂಟ್ ಲುಕ್ ಇದೆ, ಹೇಗೆ ಅಂತ ನೋಡಿ. ಆಮೇಲೆ ಇಲ್ಲಿ ನೋಡಿ 2 ಚೈನ್ ಹಾಕಿ ನಾವು ವರ್ಕ್ನ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ಆ 2 ಚೈನ್ ಗ್ಯಾಪ್ ಒಳಗಡೆ ನೋಡಿ ನೀಡಲ್ನ ಹಾಕ್ಬಿಟ್ಟು ನಾನು ಥ್ರೆಡ್ನ ತರ್ತೀನಿ. ನೋಡಿ, ಅಪ್ಪಿ ತಪ್ಪಿ ಬೇರೆ ಕಡೆ ಹಾಕ್ಬಿಟ್ರೆ ಈ ಥರ ಬರೋದಿಲ್ಲ, ನಾವು ಕರೆಕ್ಟಾಗಿ ಹಾಕ್ಕೋಬೇಕು. ನೋಡಿ, ಹಾಕ್ಕೊಂಡು ಲಾಕ್ನ ಮಾಡಿದ್ದೀನಿ. ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿದ್ದೀನಿ. ನೋಡಿ, 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಈ 2 ಪೆಟಲ್ಸ್ಗಳ ಮಧ್ಯ, ಈ ಕಡೆ ಪೆಟಲ್ಸ್ಗಳ ಮಧ್ಯ ನೋಡಿ ಈ ಚಿಕ್ಕದಾಗಿ ಒಂಚೂರು ಗ್ಯಾಪ್ ಕಾಣಿಸುತ್ತೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಥ್ರೆಡ್ನ ತರ್ತೀನಿ. ತಂದು ನೋಡಿ 2ರಲ್ಲಿ ಒಂದು ಮತ್ತು 2ರಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಿ. ಡಬಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ ಎಕ್ಸ್ಟ್ರಾ 2 ಚೈನ್ಸ್ ಹಾಕಿದ್ದೀನಿ. 2 ಚೈನ್ಸ್ ಹಾಕ್ಬಿಟ್ಟು ನೋಡಿ ಇಲ್ಲಿ ಇದೇ ಥರ ಏನು ವರ್ಕ್ ಮಾಡಿದ್ದೀವಿ ಕೆಳಗಡೆ, ಅದೇ ಥರ ಇಲ್ಲಿ ಕೂಡ ಅಷ್ಟೇ ಕೆಳಗಡೆ ಹೇಗೆ ಫಿಲ್ ಮಾಡಿದ್ವೋ ಅದೇ ಥರ, ಅದೇ ಡಬಲ್ ಕ್ರೋಶೆ ಒಳಗಡೆ ಮತ್ತೆ 6 ಟೈಮ್ಸ್ ಡಬಲ್ ಕ್ರೋಶೆನ ಮಾಡ್ತಾ ಹೋಗಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಸ್ಲೋ ಮಾಡ್ಕೊಂಡು ನೋಡಿ, ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತನಾದರೂ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ವೀಡಿಯೋಸ್ನ ನೋಡ್ತಾ ಇರಿ ಫ್ರೆಂಡ್ಸ್, ಹೊಸ ಡಿಸೈನ್ಸ್ನ ಹಾಕ್ತಾ ಇರ್ತೀನಿ. ನೋಡಿ, ಇಲ್ಲಿ ಕೂಡ ಈಗ ನಾನು 6 ಡಬಲ್ ಕ್ರೋಶೆನ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಅದು ಫಿಲ್ ಆಗಿದ ತಕ್ಷಣ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಗ್ಯಾಪ್ ಒಳಗಡೆ ಈ 2 ಪೆಟಲ್ಸ್ಗಳ ಮಧ್ಯೆ ಹೋಗಿ ಥ್ರೆಡ್ನ ತಂದು ನೋಡಿ ಇದೇ ಥರ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 2 ಚೈನ್ ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆ ಒಳಗಡೆ ಮತ್ತು ಡಬಲ್ ಕ್ರೋಶೆನ ಮಾಡಬೇಕು 6 ಟೈಮ್ಸು. ತುಂಬಾ ಈಸಿ ಇದೆ ಫ್ರೆಂಡ್ಸ್ ಡಿಸೈನು. ನಾವು ಒಂದೇ ಸ್ಟೆಪ್ ಬೇಕಾದರೂ ಕೂಡ ಹಾಕ್ಕೋಬೋದು.
ಅಥವಾ ಥರ್ಡ್ ಸ್ಟೆಪ್ಪು ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಲ್ವ, ಆ ಸ್ಟೆಪ್ನು ಕೂಡ ಬೇಕಾದರೆ ಅದೊಂದೇ ಸ್ಟೆಪ್ನ ಕೂಡ ಬೇಕಾದರೆ ಹಾಕ್ಕೋಬೋದು ನೀವು. ನೋಡಿ ಇದೇ ಥರ ಫಿಲ್ ಮಾಡ್ತಾ ಹೋಗಬೇಕು. ಆಮೇಲೆ ವರ್ಕ್ ಕೂಡ ತುಂಬ ಬೇಗ ರನ್ ಆಗುತ್ತೆ. ನೋಡಿ ಅಲ್ಲಿ 6 ಡಬಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ ನೆಕ್ಸ್ಟ್ 2 ಪೆಟಲ್ಸ್ಗಳ ಮಧ್ಯೆ ಹೋಗಿ ದಾರನ ತಂದು ಮತ್ತೆ ಡಬಲ್ ಕ್ರೋಶೆ ಮಾಡಿ 2 ಚೈನ್ಸ್ ಹಾಕಿ ಅದೇ ಥರ ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ನೋಡಿ ಈ ಥರ ಬರುತ್ತೆ. ನಾನು ಈ ಸ್ಟೆಪ್ನು ಕೂಡ ಫಿನಿಷ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ. ಕರೆಕ್ಟಾಗಿ ಇದೇ ಪೆಟಲ್ಸ್ ಮೇಲೆ, ಕೆಳಗಡೆ ಪೆಟಲ್ಸ್ ಮೇಲೆ ಮೇಲೆ ಪೆಟಲ್ಸ್ ಕೂಡ ಕೂತ್ಕೊಳ್ಳುತ್ತೆ ಈ ಥರ ಸ್ಲ್ಯಾಂಟಾಗಿ. ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ. ಒಂದೇ ಕಲರಲ್ಲಿ ಹಾಕಿದರೆ ನಿಮಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ಉಳಿದಿರೋ ಥ್ರೆಡ್ಡಿಂದ ನಾನು ಈ ಥರ ಹಾಕಿದ್ದೀನಿ ಅಲ್ವಾ, ಸೊ ಅದು ದಾರ ಬೇಗ ಖಾಲಿ ಆಗೋಯಿತು. ಈಗ ಬನ್ನಿ ಥರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಥರ್ಡ್ ಸ್ಟೆಪ್ಗೆ ನಾನು ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ತೊಗೊಂಡು ಅದನ್ನು ಲಾಕ್ ಮಾಡ್ಕೊಳ್ಳೋದು. ನೋಡಿ ಈ ಸೆಕೆಂಡ್ ಸ್ಟೆಪ್ ಮೇಲೆ ಏನು ಲಾಕ್ ಮಾಡಿದ್ದೀವಲ್ವ ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ನ ಲಾಕ್ ಏನಿದೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಲಾಕ್ ಮಾಡಿ ಈಗ 2 ಚೈನ್ ಹಾಕೋತೀನಿ. ಡೈರೆಕ್ಟಾಗಿ ನಾನು ಮೇಲೆ ಗೋಲ್ಡ್ ಕಲರ್ ಮೇಲೇ ಲಾಕ್ ಮಾಡ್ಬೋದಿತ್ತು, ಬಟ್ ಅದು ಫಿನಿಶಿಂಗ್ ನೀಟಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಕೆಳಗಡೆ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಕೆಳಗಡೆ 2 ಚೈನ್ ಹಾಕಿದ ತಕ್ಷಣ ಮತ್ತೆ ಆ ಯೆಲ್ಲೋ ಕಲರ್ನ 2 ಚೈನ್ ಏನು ಹಾಕಿ ಸ್ಟಾರ್ಟ್ ಮಾಡಿದ್ದೀವಲ್ವ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡೋದೆಲ್ಲ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ನಿಮಗೆ ಎಲ್ಲಿ ಹಾಕಿದರೆ ಅದು ನೀಟಾಗಿ ಕಾಣಿಸುತ್ತೆ ಅನಿಸುತ್ತೋ ಅಲ್ಲಿ ನೀವು ಲಾಕ್ ಮಾಡ್ಬೋದು. ನೋಡಿ ಇಲ್ಲಿ 2 ಚೈನ್ ಏನು ಕಾಣಿಸ್ತಾ ಇದೆ ಅಲ್ವಾ, ಆ 2 ಚೈನ್ ಒಳಗಡೆ ಹೋಗಿ ನಾನು ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ ಲಾಕ್ ಮಾಡಿದ್ದಾಯಿತು. ಈಗ ಇಲ್ಲಿ ನೀಟಾಗಿ ಫಿನಿಶಿಂಗ್ ಕಾಣಿಸ್ತಾ ಇದೆ ಈಗ ನಿಮಗೆ. ಸೊ ಗೊತ್ತಾಗ್ತಾ ಇದೆ ಅಲ್ವಾ. ನೋಡಿ ಈಗ 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಈಗ ನೋಡಿ ಈ ಪೆಟಲ್ ಈ ಪೆಟಲ್ 2 ಪೆಟಲ್ಸ್ಗಳ ಮಧ್ಯೆ ಹೋಗಿ ಸೇಮ್ ಸೆಕೆಂಡ್ ಸ್ಟೆಪ್ನ ಹೇಗೆ ಹಾಕಿದ್ದೀವೋ ಅದೇ ಥರ ಈ ಸ್ಟೆಪ್ಪು ಕೂಡ ನೋಡಿ ಥ್ರೆಡ್ನ ತಂದಿದ್ದೀನಿ. ತಂದುಬಿಟ್ಟು ಮೊದಲು 2ರಲ್ಲಿ 1, ಆಮೇಲೆ 2ರಲ್ಲಿ 1. ಇಲ್ಲಿ ಸ್ವಲ್ಪ ಥ್ರೆಡ್ನ ನಾವು ಜಾಸ್ತಿ ಲೆಂತ್ ತೊಗೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಫುಲ್ ಟೈಟ್ ಆಗಿಬಿಡುತ್ತೆ. ಪೆಟಲ್ಸ್ ಮೇಲೆ ಪೆಟಲ್ಸು ಟೈಟಾಗಿ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೆ ನೋಡಿ 2 ಚೈನ್ ಹಾಕಿದ ತಕ್ಷಣ ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆ ಒಳಗಡೆ ಹೋಗಿ 1 ಡಬಲ್ ಕ್ರೋಶೆ ಮಾಡಿದ್ದೀನಿ. ಮಾಡಿಬಿಟ್ಟು ಈಗ ನೋಡಿ ಫ್ರೆಂಡ್ಸ್, ನಿಮಗೆ ಟೈಮ್ ಇದ್ದರೆ ಮೊದಲೇ ಥ್ರೆಡ್ಗೆ ಬೀಡ್ಸ್ನ ಪೋಣಿಸಿ ಇಟ್ಕೊಳ್ಳಿ. ಟೈಮ್ ಇಲ್ಲ ಅಂದರೆ ನೋಡಿ ಈ ಥರ ಥ್ರೆಡ್ ಒಳಗಡೆ ನೀಡಲ್ನ ಇಟ್ಬಿಟ್ಟು ಒಂದು ಬೀಡನ್ನ ಹಾಕ್ಕೋಬೇಕು ನಾವು. ನೋಡಿ ಥ್ರೆಡ್ ಒಳಗಡೆ ಇದೆ ನೀಡಲು. ಈಗ ಒಂದು ಬೀಡನ್ನ ಹಾಕಿದ್ದೀನಿ. ಹಾಕಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಇದೇ ಡಬಲ್ ಕ್ರೋಶೆ ಒಳಗಡೆ ಹೋಗಿ ಮೊದಲಿಗೆ ಥ್ರೆಡ್ನ ತರ್ತೀನಿ. ತಂದು ನೋಡಿ 2ರಲ್ಲಿ 1 ಮಾಡಿಕೊಂಡು ಈಗ ಈ ಬೀಡನ್ನ ಈ ಕಡೆಗೆ ಪಾಸ್ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಬೀಡ್ ಈ ಕಡೆಗೆ ಬಂದಿದ ತಕ್ಷಣ ಮತ್ತೆ ಆ 2 ಥ್ರೆಡ್ಡನ್ನು ಕೂಡ 1 ಮಾಡ್ಕೊಂಡಿದ್ದೀನಿ. ಈಗ ಬೀಡ್ ಆಟೋಮೆಟಿಕ್ಕಾಗಿ ಅದು ಮುಂದೆ ಬರುತ್ತೆ. ಈಗ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು 2ರಲ್ಲಿ 1 ಡೈರೆಕ್ಟಾಗಿ 1 ಡಬಲ್ ಕ್ರೋಶೆ ಮಾಡಿದ್ದೀನಿ. ಅದಕ್ಕೆ ನಾನು ಬೀಡ್ ಹಾಕಿಲ್ಲ. ಒಂದನ್ನು ಬೀಡ್ ಹಾಕಿ ಮಾಡಬೇಕು, ಇನ್ನೊಂದನ್ನು ಬೀಡ್ ಹಾಕದೆ ಮಾಡಬೇಕು ಫ್ರೆಂಡ್ಸ್. ಸೊ ನೋಡಿ ನಾನು ಇದು ಒಂದು ಮಿಸ್ಟೇಕ್ ಆಯಿತು ಇಲ್ಲಿ, ಅದಕ್ಕೆ ಬಿಚ್ತಾ ಇದ್ದೀನಿ. ನೋಡಿ ಈಗ ಬೀಡ್ ಇನ್ಸರ್ಟ್ ಮಾಡಿದ ತಕ್ಷಣ 1 ಡಬಲ್ ಕ್ರೋಶೆ ಮಾಡಿ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ ಥ್ರೆಡ್ನ ತಂದು 2ರಲ್ಲಿ 1 ಮಾಡಿಕೊಂಡು ಬೀಡನ್ನ ಈ ಕಡೆಗೆ ತಳ್ಕೊಂಡು ಮತ್ತೆ 2ರಲ್ಲಿ 1. ಸೊ ಗೊತ್ತಾಯ್ತಲ್ವ. ನೋಡಿ ಮಧ್ಯದಲ್ಲಿ ಒಂದು ಕಂಬ ನಿಮಗೆ ಪ್ಲೇನಾಗಿ ಕಾಣಿಸ್ತಾ ಇದೆ. ಈಗ ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ ಥ್ರೆಡ್ನ ತಂದು 1 ಡಬಲ್ ಕ್ರೋಶೆ. ನೋಡಿ ಇದಕ್ಕೆ ಬೀಡ್ ಬಂದಿಲ್ಲ. ಈಗ ಮತ್ತೆ ನೀಡಲ್ಗೆ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಂಡು ನೋಡಿ ಮತ್ತೆ ಅದೇ ಥ್ರೆಡ್ ಒಳಗಡೆ ಹೋಗಿ ಡಬಲ್ ಕ್ರೋಶೆ ಒಳಗಡೆ ಹೋಗಿ ಥ್ರೆಡ್ನ ತಂದು ನೋಡಿ 2ರಲ್ಲಿ 1 ಮಾಡಿಕೊಂಡು ಆಮೇಲೆ ಬೀಡನ್ನ ಈ ಕಡೆ ತಂದುಕೊಂಡು ಮತ್ತೆ 2ರಲ್ಲಿ 1. ಈಗ ಒಂದು ಪ್ಲೇನಾಗಿ ಡಬಲ್ ಕ್ರೋಶೆ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್ 6 ಡಬಲ್ ಕ್ರೋಶೆ ಏನಕ್ಕೆ ಮಾಡಿದ್ದು ಅಂತ. 3 ಕಂಬಗಳಿಗೆ ಬೀಡ್ ಬರುತ್ತೆ, 3 ಕಂಬಗಳಿಗೆ ಬರೋದಿಲ್ಲ. ನೋಡಿ ಹೀಗೆ ಕಾಣಿಸ್ತಾ ಇದೆ. ಆಗಿದ ತಕ್ಷಣ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್
ಗ್ಯಾಪ್ ಒಳಗಡೆ ಹೋಗಿ ನಾನು ಥ್ರೆಡ್ನ ತರ್ತಾಯಿದ್ದೀನಿ. ನೋಡಿ ಎಕ್ಸ್ಟ್ರಾ ಒಂದು ಇಲ್ಲಿ ಡಬಲ್ ಕ್ರೋಶೆ ಮಾಡಬೇಕು ನಾವು ಎಂಡಲ್ಲಿ, ಯಾಕಂದರೆ ಸ್ಟಾರ್ಟಿಂಗಲ್ಲೂ ಒಂದು ಮಾಡಿದ್ದೀವಿ, ಎಂಡಿಂಗಲ್ಲೂ ಒಂದು ಮಾಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಈ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಈಗ ಮತ್ತು ಅದೇ ಡಬಲ್ ಕ್ರೋಶೆ ಒಳಗಡೆ ಹೋಗಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶೆ ಆಗಿದ ತಕ್ಷಣ ಈಗ ಒಂದು ಬೀಡನ್ನ ಹಾಕ್ಕೋಬೇಕು. ನೋಡಿ ಬೀಡನ್ನ ಹಾಕ್ಕೊಂಡು ಈಗ ಸೂಜಿ ಮೇಲೆ ದಾರ ಹಾಕ್ಕೊಂಡು ಡಬಲ್ ಕ್ರೋಶೆ ಒಳಗಡೆ ಹೋಗಿ ಥ್ರೆಡ್ನ ತಂದು 2ರಲ್ಲಿ ಒಂದು ಮಾಡಿ ಬೀಡನ್ನ ಈ ಕಡೆಗೆ ತಂದುಕೊಂಡು ಮತ್ತೆ 2ರಲ್ಲಿ ಒಂದು, ಈಗ ಹಾಗೆ ಒಂದು ಡಬಲ್ ಕ್ರೋಶೆ, ಇದು ಹಾಗೆ ಒಂದು ಡಬಲ್ ಕ್ರೋಶೆ ಆಯ್ತಲ್ವ. ಈಗ ಮತ್ತೆ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ ಥ್ರೆಡ್ನ ತಂದು 2ರಲ್ಲಿ ಒಂದು ಮಾಡಿ ಬೀಡನ್ನ ಈ ಕಡೆಗೆ ಸರಿಸ್ಕೊಂಡು ನೋಡಿ ಮತ್ತೆ 2ರಲ್ಲಿ ಒಂದು. ನಿಮಗೆ ಟೈಮ್ ಇದ್ದರೆ ಬೀಡನ್ನ ಪೋಣಿಸ್ಕೊಂಬಿಡಿ ಫ್ರೆಂಡ್ಸ್. ದಾರಕ್ಕೆ ಹೇಗೆ ಮೊದಲೇ ಬೀಡ್ಸ್ನ ಪೋಣಿಸೋದಂತ ಅದು ಕೂಡ ಸಪ್ರೇಟ್ ವಿಡಿಯೋ ಇದೆ ನಂದು, ನನ್ನ ಚಾನಲಲ್ಲಿ ವಿಸಿಟ್ ಮಾಡಿ ನೋಡಿ. ನನಗನ್ಸಿದ ಮಟ್ಟಿಗೆ ಎರಡೂ ಒಂದೇ ಫ್ರೆಂಡ್ಸ್. ದಾರಕ್ಕೆ ಪೋಣಿಸಿಟ್ಕೊಂಡ್ರು ಒಂದೇ, ಇಲ್ಲ ನಾವು ಈ ಥರ ಹಾಕ್ಕೊಂಡ್ರು ಕೂಡ ಒಂದೇ, ಎರಡಕ್ಕೂ ಸೇಮ್ ಟೈಮೇ ಬೇಕಾಗುತ್ತೆ. ಇದಕ್ಕೆ ಪೋಣಿಸ್ಕೊಳ್ಳದೆ ಇದ್ರೇ ಬೆಟರು, ಯಾಕಂದರೆ ನಾವು ಬೀಡನ್ನ ದಾರಕ್ಕೆ ಪೋಣಿಸ್ಕೊಂಡ್ರೆ ಪ್ರತಿ ಟೈಮ್ ನಾವು ಬೀಡನ್ನ ದಾರನ ಬೆರಳಿಗೆ ಸುತ್ಕೊಂಡಿರ್ತೀವಲ್ವ, ಆಗ ಎವ್ರಿ ಟೈಮ್ ಬೀಡನ್ನ ಮುಂದೆ ತರ್ಕೋಬೇಕು, ಆಮೇಲೆ ಹಿಂದೆ ತಳ್ಕೋಬೇಕು, ಅದು ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಹೀಗೆ ಮಾಡ್ಕೊಳ್ಳೋದೇ ಬೆಟರು ನನಗೆ. ಹಾಗಾಗಿ ನಾನು ಇದೇ ಥರ ಮಾಡ್ತೀನಿ ಕೆಲವೊಂದು ಸತಿ ಆ ಥರ ಮಾಡ್ತೀನಿ. ಎರಡೂ ಒಂದೇ, ಏನು ಡಿಫ್ರೆಂಟ್ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬರೀ ಈ ಸ್ಟೆಪ್ನು ಕೂಡ ನೀವು ಬಾರ್ಡರ್ ಡಿಸೈನ್ ಥರ ಹಾಕ್ಕೋಬೋದು. ನೋಡಿ ಈಗ ಫಿನಿಷ್ ಮಾಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಡಿಫ್ರೆಂಟಾಗಿ ಕೂಡ ಇದೆ. ಆಮೇಲೆ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಏನಿತ್ತಲ್ವ ಫ್ರೆಂಡ್ಸ್, ಅದನ್ನು ನೋಡಿ ಹಿಂದ್ಗಡೆ ನಾನು ಈ ಥರ ಕಟ್ ಮಾಡಿಬಿಟ್ಟು ಗಮ್ ಪೇಸ್ಟ್ ಮಾಡಿದ್ದೀನಿ. ನೋಡಿ 3 ಸ್ಟೆಪ್ಗೂ ನೀವು 3 ಕಲರ್ಸ್ನ ಯೂಸ್ ಮಾಡ್ಬೋದು, ಅಥವಾ ಫಸ್ಟ್ ಸ್ಟೆಪ್ಗೆ ಥರ್ಡ್ ಸ್ಟೆಪ್ಗೆ ಒಂದು ಕಲರ್ನ ಯೂಸ್ ಮಾಡಿ ಮಧ್ಯದಲ್ಲಿ ಬರೋ ಸ್ಟೆಪ್ಗೆ ಬೇರೆ ಕಲರ್ನ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡಿಕೊಂಡು ನೀವು ಡಿಸೈನ್ನ ಹಾಕ್ಬೋದು. ನೋಡಿ ನೀಟಾಗೇ ಬರುತ್ತೆ. ನೀವು ಒಂದೇ ಸ್ಟೆಪ್ನ ಹಾಕ್ಕೋಬೋದು. ಸೊ ಈಗ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಅಲ್ವಾ. ಬೀಡ್ಸ್ ಕೂಡ ನಾವು ಒಂದಕ್ಕೆ ಹಾಕಿದ್ವಿ, ಒಂದನ್ನು ಪ್ಲೇನಾಗಿ ಮಾಡಿದ್ವಿ, ಅದರಿಂದ ಲುಕ್ಕು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬೀಡ್ಸ್ ಕೂಡ. ಈ ಡಿಸೈನ್ಗೆ ನಾವು ಫ್ರೆಂಡ್ಸ್ ಚಾರ್ಜ್ ಎಷ್ಟು ಮಾಡ್ಬೋದು ಅಂದರೆ, ಇದಕ್ಕೆ 450 to 550ವರೆಗೂ ನಾವು ಚಾರ್ಜ್ನ ಮಾಡ್ಬೋದು. ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ನಾವು ಚಾರ್ಜ್ನ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ಗೇನಾದರೂ ಇದಕ್ಕೆ ಕುಚ್ಚು ಬೇಕು ಅಂತಂದರೆ ಕೂಡ 4 ಚೈನ್ ಹಾಕ್ಕೊಂಡು ಗ್ಯಾಪ್ ಬಿಟ್ಕೊಂಡು ಹೋಗಬೇಕಾಗುತ್ತೆ. 5 ಪೆಟಲ್ಸ್ನ ಹಾಕ್ಕೊಂಡು 4 ಚೈನ್ ಬಿಡೋದು. ಆಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಕೂಡ ಆ 4 ಚೈನ್ಗೆ 4 ಚೈನ್ ಹಾಕಬೇಕು. ಥರ್ಡ್ ಸ್ಟೆಪ್ಗೂ ಕೂಡ 4 ಚೈನ್ಗೆ 4 ಚೈನ್ ಹಾಕ್ಬಿಟ್ಟು ನೀವು ಡಿಸೈನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಆದಷ್ಟು ಈ ಡಿಸೈನ್ಗೆ ಕುಚ್ಚು ಇಲ್ಲ ಅಂತಂದ್ರೇ ಚೆನ್ನಾಗಿ ಕಾಣಿಸುತ್ತೆ. ಒಂದೇ ಸ್ಟೆಪ್ ಯೂಸ್ ಮಾಡಿದಾಗಾದರೆ ಕುಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಯಾಕಂದರೆ ಥರ್ಡ್ ಸ್ಟೆಪ್ವರೆಗೂ ಹಾಕಿದ್ದೀವಲ್ವ ನಾವು. ಸೊ ವಿತೌಟ್ ಕುಚ್ಚುನೇ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತ ಈ ಡಿಸೈನ್ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲೈಕ್ ಮಾಡಿ. ಬಾಯ್.